ಸೊ ಎಲ್ರಿಗೂ ನಮಸ್ಕಾರ. ಟುಡೇ ವಿ ಥಾಟ್ ಆಫ್ ಪ್ಲಾನಿಂಗ್ ಟು ಗೋ ಟು ಟ್ರಿಪ್ ಗೋಕರ್ಣ ಪ್ಲ್ಯಾನ್ ಮಾಡಿ ಹೋಗೋಕ್ಕೆ. ಸೊ ಏನೇನು ರೆಡಿ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನೀವು ನನ್ನ ಜೊತೆ ರೆಡಿ ಆಗ್ರಿ, ಬರ್ರಿ ಒಂದ್ಸಲ ಟ್ರಿಪ್ ಹೋಗೋಣ. ಬರಂಗಿದ್ರೆ ಬರ್ರಿ, ಬಿಡಂಗಿದ್ರೆ ಅಷ್ಟೇ. ನಾನೇನು ತೊಗೊಂಡಿನಂತ 2 ದಿವಸ ಟ್ರಿಪ್ಪಿಗೆ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಪಟ್. ಸೊ ಒಂದು ಬ್ಯಾಗ್ ಅಂತೂ ಇಟ್ಕೋಬೇಕು. ಒಂದು ಬ್ಯಾಗ್ ಸೈಡಿಗೆ ಹಾಕ್ರಿ. ಸೊ ಇದೊಂದು ಜಾಕೆಟು ರೈನ್ ಕೋಟ್ ಥರ ಯೂಸ್ ಆಗುತ್ತೆ, ಸ್ಟೈಲಿಂಗಿಗೂ ಯೂಸ್ ಆಗುತ್ತೆ. ನಾನು ಎಸ್ಪೆಷಲಿ ತೊಗೊಳೋದು ಸ್ಟೈಲ್ ಮಾಡೋಕ್ಕೆ. ಆ್ಯಂಡ್ ಇನ್ನರ್ ವೇರು 1-2 ಎಕ್ಸ್ಟ್ರಾ ತೊಗೋಬೇಕು. ಟ್ರಾವೆಲ್ ಅಂತೂ 2 ಬೇಕು ಪಕ್ಕ. ನೀರೊಳಗೆ ಆಟ ಆಡ್ತೀರ ಅಂದರೆ 2 ಬೇಕಾಗುತ್ತೆ. ಆ್ಯಂಡ್ ಈವ್ನಿಂಗ್ ನೈಟ್ ಹಾಕೊಂಡು ಮಕ್ಕಳಕ್ಕೆ ಚಡ್ಡಿ. ಟೆಂಪಲ್ ಅಂತೂ ಪ್ಲ್ಯಾನ್ ಇದ್ದೇ ಇರ್ತೈತೆ ಟ್ರಿಪ್ಪಿಗೆ ಹೋದ್ರೆ. ಒಂದು ವೈಟ್ ಧೋತಿ, ಅದ್ರ ಜೊತೆ ಒಂದು ವೈಟ್ ಶರ್ಟ್, ಸೂಪರ್ ಮ್ಯಾಚಿಂಗು. ನಿಮ್ಗೆ ಬೇಕಂತಂದ್ರೆ ಬ್ಲೂ ಹಾಕೋರಿ, ಇಲ್ಲ ರೆಡ್ ಹಾಕೋರಿ, ಇನ್ನೂ ಮಸ್ತ್ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್. ಆ್ಯಕ್ಚುಲಿ ಜೀನ್ಸ್ ತೊಗೊಂಡು ಹೋಗ್ಬಾರ್ದು, ಬಟ್ ನಾವೇನು ಮಾಡ್ತೀವಿ, ಟ್ರಿಪ್ ಮಾಡೋಕೆ ಹೊಂಟಿಲ್ಲ, ಸ್ಟೈಲ್ ಮಾಡೋಕೆ ಹೊಂಟೀನಿ. ಅದ್ರ ಜೊತೆಗೆ ಸ್ಟೈಲು ಇರಬೇಕು, ಟ್ರಿಪ್ಪು ಇರಬೇಕು, ಮಜಾ ಇರಬೇಕು. ನಿಮ್ಗೆ ಏನೇನು ಕಂಫರ್ಟೇಬಲ್ ಆಗುತ್ತೆ ಎಲ್ಲ ಹಾಕ್ಕೋಬೇಕು. ಒಂದೊಂದು ಸಲ ಕಂಫರ್ಟೇಬಲ್ಗಿಂತ ಫ್ಯಾಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಟೈಮ್ ಕಂಫರ್ಟೇಬಲ್ ಭಾರಿ ಇಷ್ಟ ಅನಿಸುತ್ತೆ, ಕಂಫರ್ಟೇಬಲ್ ಆಗಿರೋದು. ಬಟ್ ಇನ್ನೊಂದು ಸಲ ಏನು ಅನಿಸುತ್ತೆ, ಸ್ಟೈಲ್ ಬಿಟ್ಟು ಏನು ಕಂಫರ್ಟ್ ಆಯ್ತು ಬಿಡು ಅಂತ ಒಂದು ಸಲ ಅನಿಸುತ್ತೆ. ಸೊ 2 ಜೀನ್ಸ್ ಪ್ಯಾಂಟ್ ತೊಗೊಂಡು. ಆ್ಯಂಡ್ ಶರ್ಟಿಗೆ ಬಂದರೆ ಒಂದು ಶರ್ಟ್ ಇದು ಹಾಫ್ ಶರ್ಟು, ಹಾಫ್ ಸ್ಲೀವ್. ಇದೊಂದು ಫುಲ್ ಸ್ಲೀವ್ ಶರ್ಟು, ಇದೊಂದು ಫುಲ್ ಸ್ಲೀವ್ ಶರ್ಟು. ಸೊ ಮ್ಯಾಚಿಂಗ್, ನೀವು ಯಾವ ಜೀನ್ಸ್ ಪ್ಯಾಂಟ್ ತೊಗೊಂಡಿರ್ತೀರೋ ಲಿನಿನ್ ತೊಗೊಂಡಿರ್ತೀರೋ ಅದಕ್ಕೆ ಮ್ಯಾಚಿಂಗ್ ಇರಬೇಕು. ಆ್ಯಂಡ್ ಇದು 3 ಶರ್ಟ್ ಆಯಿತು. ನೆಕ್ಸ್ಟ್ ಟೀ ಶರ್ಟಿಗೆ ಬಂದರೆ ಸೇಮ್ ಪ್ಯಾಂಟ್ ಕಡಿಮೆ ತೊಗೊರಿ, ಶರ್ಟ್ ಟೀ ಶರ್ಟ್ ಜಾಸ್ತಿ ತೊಗೊರಿ. ಸೊ ಅದು ಬೇಸಿಕ್ ಒಂದು ಹ್ಯಾಕಿಂಗ್ ಪಾಯಿಂಟ್. ಅಂದ್ರೆ ಎಷ್ಟು 2 ಶರ್ಟ್ ಆಯಿತು, ಸಾರಿ 3 ಶರ್ಟು 2 ಟೀ ಶರ್ಟು, ಇಷ್ಟಂತೂ ಆಯಿತು ಉಡುಪುಗಳು. ನೆಕ್ಸ್ಟ್ ಎಕ್ಸೆಸರಿಗೆ ಬಂತಂದ್ರೆ ಬಿಸಿಲಾಗ ಓಡಾಡ್ತಿರ್ತೀರಿ, ಸ್ಲೀವ್ಸು ಹೆಲ್ಪ್ ಆಗುತ್ತೆ. ನಾವು ಬಿಸಿಲಿಗೆ ಟ್ಯಾನ್ ಹಾಕಿನಿ, ಅದು ಹಾಕಿನಿ ಅಂತ ತೊಗೊಂಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಸಲ ಒಂದು ಸ್ಟೈಲ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಐ ಟುಕ್ ದೀಸ್ 2 ಫಾರ್ ಸ್ಟೈಲಿಂಗ್. ನೆಕ್ಸ್ಟ್ ಒಂದು ಬೆಲ್ಟ್ ಇರಲೇಬೇಕು. ನೆಕ್ಸ್ಟ್ ಒಂದು ಎಕ್ಸೆಸರಿ, ವಾಚ್ ಇರಬೇಕು, ಒಂದು ಶೂ ಇರಬೇಕು. ಅದ್ರ ಜೊತೆಗೆ ಒಂದು 2 ಪೇರ್ಸ್ ಆಫ್ ಸಾಕ್ಸು, ಒಂದು ವಾಟರ್ ಬಾಟಲ್ ಆ್ಯಂಡ್ ಒಂದು ಸ್ಲಿಪ್ಪರ್ಸು. ಸೊ ಇಷ್ಟಾದರೆ ರೆಡಿ. ಇಷ್ಟಂತೂ ಬೇಕು. ಜಾಸ್ತಿ ತೊಗೊಂಡೋಗೋಕೆ ಹೋಗ್ಬೇಡ್ರಿ ಟ್ರಿಪ್ಪಿಗೆ ಅಂತಂದರೆ. ಜಾಸ್ತಿ ಅಂದರೆ ಒಂದು ಏರ್ಪೋರ್ಟ್ಸ್ ತೊಗೊಳ್ರಿ, ಇಲ್ಲ ಒಂದು ಪವರ್ ಬ್ಯಾಂಕ್ ತೊಗೊಳ್ರಿ. ಆದಷ್ಟು ಬಿಟ್ಟರೆ ಜಾಸ್ತಿ ಟ್ರಿಪ್ಪಿಗೆ ನಾವು ತೊಗೊಂಡು ಹೋಗೋಕ್ಕೆ ಹೋಗಬೇಡ್ರಿ. ದಿಸ್ ಈಸ್ ಮೈ ಸಜೆಷನ್. ಒಂದು ನೈಟ್ ಪ್ಯಾಂಟ್ ಅಂತೂ ಪಕ್ಕ ಇಟ್ಕೊರಿ, 1-2 ಟೀ ಶರ್ಟ್ ನೈಟ್ ಹಾಕ್ಕೊಳಕ್ಕೆ ಅಷ್ಟೇ. ನಾನಂತೂ ತೊಗೊಂಡಿದ್ದಿಷ್ಟು. ಆ್ಯಂಡ್ ನೈಟ್ ಹೋಗುವಾಗ ಏನು ಡ್ರೆಸ್ ಹಾಕೊಂಡಿರ್ತಲ್ಲ ಅದೇ ಡ್ರೆಸ್ಸ ನೆಕ್ಸ್ಟ್ ನೈಟು ಯೂಸ್ ಮಾಡ್ಕೊಡ್ರಲ್ಲ. ಟ್ರಿಪ್ಪಿಗೆ ಹೆಲ್ಪ್ ಆಗುತ್ತೆ. ಬೇರೆ ಏನು ತೊಗೋಬೇಕು, ತಿನ್ನೋಕೆ ಉಣ್ಣೋಕೆ ಎಲ್ಲ ಅಲ್ಲೇ ಮಜಾ ಮಾಡಿ, ಅಲ್ಲಿ ಆ ಊರಿಂದ ಏನೇನು ಸ್ಪೆಷಾಲಿಟಿ ಆದರೆ ತಂದೆ ತಿಂದು ಅಲ್ಲೇ ಹೋಗೋದು ಅಂದ್ರೆ ಟ್ರಿಪ್ ಕಥಾ ಅಷ್ಟೇ. ಸೊ ಲೆಟ್ಸ್ ಗೋ. ಸಿಗೋಣ. ಟ್ರೈನ್ ಸಿಗುತ್ತೋ ಬಸ್ ಸಿಗುತ್ತೋ ಗೊತ್ತಿಲ್ಲ, 2 ಬುಕ್ ಮಾಡಿಲ್ಲ. ನನ್ನ ಹಣೆ ಬರ್ದಾಗ ಯಾವ್ದು ಇರ್ತೈತಿ ಅದು ಸಿಗುತ್ತೆ. ಏನದು ಟ್ರಿಪ್ ಪ್ಲ್ಯಾನ್ ಮಾಡ್ಬೇಕಂತ ಹಿಂಗೆ ಪ್ಲ್ಯಾನ್ ಮಾಡಬೇಕು. ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬಾರ್ದು, ಅಡ್ವಾನ್ಸ್ ಬಸ್ ಬುಕ್ ಮಾಡ್ಬಾರ್ದು, ಅಡ್ವಾನ್ಸ್ ಟ್ರೈನು ಬುಕ್ ಮಾಡಬಾರ್ದು. ನಿಮ್ಮ ಮನೆ ಬರ್ದಾಗ ಏನು ಬರ್ದಿರ್ತೈತಿ ಅದು ಸಿಗ್ತೈತಿ. ನಿಮ್ಮ ಮನೆ ಬರ್ದಾಗ ಹೋಗಕ್ಕೆ ಬರ್ದಿಲ್ಲ ಅಂತಂದ್ರೆ ಸೀದಾ ವಾಪಸ್ ಒಮ್ಮೆ ಬರಬೇಕು ಅಷ್ಟೇ. ಸೊ ಸಿಗೋಣ. ಟ್ರೈನ್ ಸಿಕ್ತಂದ್ರೆ ಗೋಕರ್ಣದಾಗ ಸಿಗ್ತೀನಿ, ಸಿಕ್ಕಂದ್ರೆ ವಾಪಸ್ ಈ ರೂಮ್ದಾಗ ಸಿಗ್ತೀನಿ. ಈ ವಿಡಿಯೋ ಅವಾಗ ಎಂಡ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸರ್ವರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯ. Wishing you all a very happy 80th Independence Day.
ಸಕಲೇಶ್ಪುರ